ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನು ಹರ್ಷಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇವತ್ತು ನಾನು ವೈಟ್ನಿಂಗ್ ಸೋಪನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಗ್ಲಿಸರಿನ್ ಸೋಪು ಮತ್ತು ಗಾಟ್ ಮಿಲ್ಕ್ ಸೋಪ್ ಅಂತ ಹಾಲಿನ ಸೋಪು ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ವೈಟ್ನಿಂಗ್ ಪೌಡ್ರಿಗೆ ನಾನು ಮನೆಯಲ್ಲೇ ರೆಡಿ ಮಾಡಿರೋ ಪೌಡ್ರು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹೇಳಿರ್ತೀನಿ, ಎಲ್ಲ ಯಾವ್ಯಾವ್ದು ಹಾಕಿದ್ದೀನಿ ಅಂತ. ಇದು ನೋಡಿ, ಇದು ಸೋಪು ಇಷ್ಟಿಷ್ಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ. ಒಂದು ಬಟ್ಲು ತೊಗೊಂಡು ಪಾತ್ರೆ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಸೋಪು ಹಾಕಿ ನೀವು ಅದರಲ್ಲಿ ಡಬಲ್ ಬಾಯ್ಲರಲ್ಲಿ ಇದನ್ನು ಮೆಲ್ಟ್ ಮಾಡಬೇಕು. ಇದರಲ್ಲಿ ನಾನು ಏನೇನು ಹಾಕಬೇಕು ಎಲ್ಲ ನೋಡಿ. ಇದು ಸ್ವಲ್ಪ ಬಾಣಲಿ ಇಟ್ಟು ಒಲೆ ಆರಿಸಿ ಅದು ಸ್ವಲ್ಪ ಬಿಸಿ ಆದರೆ ನೀರು ಅದರೊಳಗಡೆ ಇಟ್ಬಿಡೋಣ. ಅದೊಂದು 10 ನಿಮಿಷ ಮೆಲ್ಟ್ ಆಗುತ್ತೆ. ಒಂದು 90% ಮೆಲ್ಟ್ ಆದರೆ ಪೌಡ್ರಿಗೆ ನೋಡಿ, ಆವಾಗಂಟ ನಾವು ಪೌಡ್ರನ್ನ ಈ ರೆಡಿ ಮಾಡಿರೋ ಮಿಶ್ರಣ ನಾವು ಒಂದು ಬಟ್ಲಲ್ಲಿ ತಗೊಳ್ಳೋಣ. ಅದ್ರ ಜೊತೆ ನಾನು ವಿಟಮಿನ್ ಇನ ಒಂದು 5 ಡ್ರಾಪ್ಸು ವಿಟಮಿನ್ ಇ ಹಾಕೋತಾ ಇದ್ದೀನಿ. ಆಮೇಲೆ ಮುಲೇಟಿ ಸಿರಮ್ ಅಂತ ನಾನು ಮನೆಯಲ್ಲೇ ತಯಾರು ಮಾಡಿರೋದು, ಇದು ಮುಲೇಟಿ ಸಿರಮ್ಮು. ಈ ಸಿರಮ್ ರೆಸಿಪಿ ಬೇಕು ಅಂದರೂ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಈ ಸಿರಮ್ಮು ಒಂದು 5 ಡ್ರಾಪ್ಸ್ ಹಾಕೋತಾ ಇದ್ದೀನಿ. ತುಂಬ ಬ್ರೈಟ್ನಿಂಗ್ ಬರುತ್ತೆ, ವೈಟ್ನಿಂಗ್ ಬರುತ್ತೆ ಇದರಲ್ಲಿ. ಸಿರಮ್ಮು ಫೇಸ್ಗೆ ತುಂಬ ಒಳ್ಳೆಯದು. ಅದ್ರ ಜೊತೆ ಆಲೋವೆರಾ ಜೆಲ್ಲು ಹಾಕ್ತಾಯಿದ್ದೀನಿ. ಆಲೋವೆರಾ ಜೆಲ್ಲಿನ ಏನೇನು ಇದಿದೆ ಪ್ರಯೋಜನ ನಿಮಗೆ ಗೊತ್ತಿದೆ. ಅದು ಮಾಯ್ಶ್ಚರೈಸ್ ಬರುತ್ತೆ ಸೋಪಲ್ಲಿ, ಸ್ವಲ್ಪ ಸ್ಮೂತಾಗಿ ಬರುತ್ತೆ, ಒಳ್ಳೇದು ಬರುತ್ತೆ. ಯಾಕಂದರೆ ನಾನು ಗ್ಲಿಸರಿನ್ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಸೋಪ್ ಬೇಸೇ ಗ್ಲಿಸರಿನ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಗ್ಲಿಸರಿನ್ ಹಾಕ್ತಾಯಿಲ್ಲ. ಆದರೆ ನಾನು ಹಾಕ್ತೀನಿ ಗ್ಲಿಸರಿನು. ಈಗ ಇದು ಜಾಸ್ತಿ ಆಗುತ್ತೆ ಅಂತ ನಾನು ಹಾಕ್ತಾಯಿಲ್ಲ. ನೋಡಿ, ಇದು 90%, ಒಂದು 50% ಮೆಲ್ಟ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ಮೆಲ್ಟ್ ಆದರೆ ನಾವು ಈ ಮಿಶ್ರಣ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದರೊಳಗಡೆ ಹಾಕಿ ಚೆನ್ನಾಗಿ ಇದು ಮಾಡೋಣ. ಅದು ಕರ್ಗೋ ಗಂಟನೂ ನಾವು ಹಾಕಿ ನೋಡಿ, ಇದು ಮಿಶ್ರಣ ರೆಡಿ ಮಾಡಿದ್ದೀನಿ. ಇದ್ರ ಜೊತೆ ನಾವು ಫ್ರೇಗ್ರೆನ್ಸನ್ನು ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಜನ ಹೋಮ್ ಮೇಡ್ ಪ್ರಾಡಕ್ಟ್ಗೆ ನಾವು ಸೋಪ್ಗೆ ನಾವು ಫ್ರೇಗ್ರೆನ್ಸ್ ಹಾಕಲ್ಲ. ಆದರೆ ನನ್ನ ಕಸ್ಟಮರು ಫ್ರೇಗ್ರೆನ್ಸ್ ಹಾಕಿ ಕೊಡಿ ಅಂತ ಹೇಳಿದ್ರು. ಆರ್ಡ್ರ್ ಬಂದಿತ್ತು ನನಗೆ ಸೋಪ್ಗಳದ್ದು, ಅದಕ್ಕೆ ನಾನು ಸೋಪ್ ರೆಡಿ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋ ಮಾಡಿ ಒಂದು ರೆಸಿಪಿ ನಿಮಗೂ ತೋರಿಸ್ಬೋದು, ನೀವು ಮನೆಯಲ್ಲಿ ಮಾಡ್ಕೋಬಹುದು ಅಂತ ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಮಾತಾಡೋಕ್ಕೆ ಇದಾಗ್ತಾಯಿದೆ. ನಾನು ಮೊದಲನೇ ವಿಡಿಯೋ ಇತ್ತು ಥರ ಮಾಡ್ತಾಯಿರೋದು. ಸ್ವಲ್ಪ ನನಗೆ ಸಪೋರ್ಟ್ ಮಾಡಬೇಕು, ನೀವೇ ಹೆಲ್ಪ್ ಮಾಡಬೇಕು. ನೋಡಿ, ಇದು ಎಲ್ಲ ಮಿಶ್ರಣ ಒಳಗಡೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದು ಕುದೀಲಿ. ಇದು ಪೂರ್ತಿ ಬೇಸ್ ಎಲ್ಲ ಕರಗಿ ಇದಾಗಿದೆ. ಅದರೊಳಗಡೆ ಹಾಕಿರುವ ಮಿಶ್ರಣನೂ ತುಂಬ ಚೆನ್ನಾಗಿ ಕರಗೋ ಥರ ಇದು ಮಾಡಿ. ಒಂದು 10 ನಿಮಿಷ ಸೋಪ್ ರೆಡಿ ಆಗೋಗುತ್ತೆ. 10 ನಿಮಿಷದಲ್ಲಿ ಎಲ್ಲ ಕರಗಿ ಪೂರ್ತಿ ಇದಾಗಿದೆ. ನೋಡಿ, ಇದು ಮೋಲ್ಡು. ನಾವು ಯಾವ ಡಿಸೈನ್ನ ಬೇಕಾದರೂ ಮಾಡ್ಕೋಬೋದು ಸೋಪು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಷ್ಟು. ಯಾಕಂದರೆ ನನ್ನ ಕಸ್ಟಮರು ರೆಕ್ಟ್ಯಾಂಗಲ್ ಸೋಪ್ ಬೇಕು ಅಂತ ಹೇಳಿದರು, ಅದಕ್ಕೆ ನಾನು ರೆಕ್ಟ್ಯಾಂಗಲ್ ಸೋಪೇ ಮೋಲ್ಡ್ ತೊಗೋತಾ ಇದ್ದೀನಿ. 100 ಗ್ರಾಮ್ ಸೋಪ್ ಬರುತ್ತೆ ಇದರಲ್ಲಿ. 120 ಗ್ರಾಮ್ ಬರುತ್ತೆ ಇದರಲ್ಲಿ. ನೋಡಿ, ಮಿಶ್ರಣ ನನ್ನ ನ್ಯಾಚುರಲ್ ಕಲರ್ ಬಂದಿದೆ. ನೋಡಿ, ಸೋಪ್ಗೆ ನಾನು ಯಾವ ಕಲರೂ ಹಾಕಿಲ್ಲ, ಇದಕ್ಕೆ ಅದರಲ್ಲೇ ಕಲರ್ ಬಂದಿದೆ, ನ್ಯಾಚುರಲ್ ಕಲರ್. ಇದು ಏನು ನಾನು ಕಲರೇ ಸೇರಿಸಿಲ್ಲ, ಒಂಚೂರು ಕೆಮಿಕಲ್ ಇಲ್ಲದೇ 0% ಕೆಮಿಕಲ್ ಇರೋದು ಈ ಸೋಪಲ್ಲಿ. ಎಲ್ಲ ನ್ಯಾಚುರಲ್, 100% ನ್ಯಾಚುರಲ್. ಇದರಲ್ಲಿ ಹಾಕಿರೋ ಮಿಶ್ರಣನೂ ಸಹ ಪೂರ್ತಿ ನ್ಯಾಚುರಲ್, ಮನೆಯಲ್ಲಿರೋ ವಸ್ತುಗಳಿಂದನೇ ಮಾಡಿರೋದು. ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ, ಹಾಕಿರ್ತೀನಿ. ನೋಡಿ 2 ಗಂಟೆ ಟೈಮ್ ಬಿಟ್ಟಿದೆ. ಹಾಗೆ 2 ಗಂಟೆ ಟೈಮ್ ಆದಮೇಲೆ ನೋಡಿ, ಸೋಪ್ ನಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಬಂದಿದೆ, ಎಲ್ಲ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡ್ತಾ ಇದೆ ಹೊರಗಡೆ, ಒಂಚೂರು ತಗುಲ್ತಾ ಇಲ್ಲ ಅದರಲ್ಲಿ. ನೋಡಿ, ರಿಸಲ್ಟ್ ಮಾತ್ರ 100% ರಿಸಲ್ಟ್ ಬರುತ್ತೆ. ಬೇಕಾದರೆ ನನ್ನ ರೆಸಿಪಿ ನೋಡಿ ನೀವು ಮಾಡಿ ಈ ಥರ ಯೂಸ್ ಮಾಡ್ಕೋಬೋದು. ಆದರೆ ನನಗೆ ಮಾಡೋಕ್ಕೆ ಬರಲ್ಲ, ನೀವೇ ಕೊಡಿ ಅಂದರೆ ನನ್ನ ಹತ್ರನೂ ತೊಗೋಬಹುದು, ಪರ್ಚೇಸ್ ಮಾಡ್ಕೋಬಹುದು. ನನ್ನ ಹತ್ರ ಎಲ್ಲ ಪ್ರಾಡಕ್ಟು, ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ನೈಟ್ ಕ್ರೀಮ್ ಸಿಗುತ್ತೆ, ಡೇ ಕ್ರೀಮ್ ಸಿಗುತ್ತೆ, ಆಯಿಲ್ ಸಿಗುತ್ತೆ, ಶ್ಯಾಂಪೂ ಸಿಗುತ್ತೆ, ಸೋಪ್ ಸಿಗುತ್ತೆ. ನೀವು ಯಾವ ಥರ ಸೋಪ್ ಹೇಳ್ತೀರಾ ಇಂಗ್ರೀಡಿಯೆಂಟ್ ಹಾಕಿ ಮಾಡಿಕೊಡ್ತೀನಿ. ಇದು ವೈಟ್ನಿಂಗ್ ಸೋಪ್ ಅಂತ ಮಾಡಿದ್ದೀನಿ ನಾನು. ಇನ್ನೊಂದು ಮೊಡವೆಗಳಿಗೆ ಒಂದು ಸೋಪ್ ಮಾಡ್ತಾಯಿದ್ದೀನಿ, ಅದು ಬೇವಿನ ಸೊಪ್ಪುದು ಹಾಕಿ
ಮಾಡಿಕೊಡ್ತಾ ಇದ್ದೀನಿ, ಅದು ಮಾಡ್ತಾಯಿದ್ದೀನಿ. ಅದು ರೆಸಿಪಿ ಬೇಗ ಬರುತ್ತೆ. ಅದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ಕಟ್ ಮಾಡಿ ಸೋಪು ಇದರ ರಿಸಲ್ಟ್ ತೋರಿಸ್ತೀನಿ. ಯಾಕಂದರೆ ಸ್ವಲ್ಪ ಜನ ಹೇಳ್ತಾರೆ ಹೋಮ್ ಮೇಡ್ ಸೋಪಲ್ಲಿ ನೊರೆ ಬರೋಲ್ಲ ಅಂತ. ನಾನು ಏನೂ ಹಾಕಿಲ್ಲ, ನೊರೆ ನೋಡಿ ಸೋಪಲ್ಲಿ ಹೇಗೆ ಬರ್ತಾಯಿದೆ. ನನ್ನ ಪ್ರಕಾರ ಇದು ಇಷ್ಟು ನೊರೆ ಬಂದರೆ ಸಾಕು, ಇನ್ನೂ ಎಷ್ಟು ನೊರೆ ಬರಬೇಕು. ಯಾಕಂದರೆ ನೊರೆಯಿಂದ ಅಲ್ಲ, 100% ರಿಸಲ್ಟ್ ನೋಡಬೇಕು ನಾವು. ರಿಸಲ್ಟ್ ಬಂದರೆ ಸಾಕಲ್ವಾ. ನೋಡಿ ಕೈ ಕಾಲು ತೊಳಿತಾ ಇದ್ದೀನಿ, ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ರಿಸಲ್ಟ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ನೋಡಿ ರಿಸಲ್ಟ್ ಹೇಗಿದೆ ಅಂತ. ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.